ಪ್ರಬಲ ಭೂಕಂಪಕ್ಕೆ ಮಯನ್ಮಾರ್ ತತ್ತರ, ಗಗನಚುಂಬಿ ಕಟ್ಟಡಗಳು ನೆಲಸಮ. ಭಯಾನಕ ವಿಡಿಯೋ ಇಲ್ಲಿದೆ ನೋಡಿ. ಹೌದು, ನಿನ್ನೆ ಸಂಭವಿಸಿದ ಪ್ರಬಲ ಭೂಕಂಪಕ್ಕೆ ಮಯನ್ಮಾರ್ ಅಕ್ಷರಶಃ ತತ್ತರಿಸಿ ಹೋಗಿದೆ. ಭೀಕರ ಭೂಕಂಪಕ್ಕೆ ಹಲವೆಡೆ ಗಗನಚುಂಬಿ ಕಟ್ಟಡಗಳು ಕೂಡ ಬಿರುಕು ಬಿಟ್ಟಿದೆ, ಮತ್ತೆ ಕೆಲವು ನೆಲಕ್ಕೆ ಉರುಳಿದೆ. ರಾಷ್ಟ್ರೀಯ ಭೂಕಂಪ ಶಾಸ್ತ್ರ ಕೇಂದ್ರದ ಪ್ರಕಾರವಾಗಿ ಸಾಗಯಿಂಗ್ ನಗರದ ವಾಯುವ್ಯಕ್ಕೆ ಭೂಮಿಯ 10 ಕಿಲೋಮೀಟರ್ ಆಳದಲ್ಲಿ ಕೇಂದ್ರ ಬಿಂದು ಪತ್ತೆಯಾಗಿದೆ. ಮಯನ್ಮಾರ್ ಗಡಿ ದೇಶವಾಗಿರುವಂತಹ ಭಾರತದ ನವದೆಹಲಿಯಲ್ಲೂ ಕೂಡ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಶುಕ್ರವಾರ ಬೆಳಗ್ಗೆ 11:50 ಸುಮಾರಿಗೆ 7.7 ತೀವ್ರತೆಯ ಭೂಕಂಪ ಸಂಭವಿಸಿದೆ. 12:50 ಸುಮಾರಿಗೆ 6.8 ತೀವ್ರತೆಯಲ್ಲಿ ಮತ್ತೊಮ್ಮೆ ಭಾರಿ ಭೂಕಂಪ ಸಂಭವಿಸಿದೆ. ಅಲ್ಲದೆ ಕನಿಷ್ಠ 43ರಿಂದ 50 ಜನ ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬ್ಯಾಂಕಾಕ್ ಹಾಗೂ ಥೈಲ್ಯಾಂಡ್ ನಲ್ಲೂ ಕೂಡ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಕಟ್ಟಡಗಳು ಅಲುಗಾಡಿದೆ. ಕೆಲವೆಡೆಗಳಲ್ಲಿ ಮುಗಿಲೆತ್ತರದ ಕಟ್ಟಡಗಳು ಧ್ವಂಸವಾಗಿರುವಂತಹ ದೃಶ್ಯಗಳು ಕೂಡ ಸೆರೆಯಾಗಿದೆ. ಈ ಭೂಕಂಪದ ತೀವ್ರತೆಗೆ ಬ್ಯಾಂಕಾಕ್ನ ಬಹುಮಹಡಿ ಕಟ್ಟಡವು ಧರೆಗೆ ಉರುಳಿ ಧೂಳು ಎಬ್ಬಿಸುವಂತಹ ದೃಶ್ಯದ ವಿಡಿಯೋಗಳು ಇದೀಗ ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇದೆ. ಜನರ ಚೀರಾಟ, ಸುರಕ್ಷಿತ ಸ್ಥಳವನ್ನ ಅರಸಿ ಓಡ್ತಾ ಇರುವಂತಹ ದೃಶ್ಯಗಳು ಹೃದಯ ಕಲಕುವಂತಿದೆ. ಮಯನ್ಮಾರ್ನ ಮಂಡಳೆ ಬಳಿಯಲ್ಲಿ 90 ವರ್ಷ ಹಳೆಯ ಸೇತುವೆ ಕೂಡ ಕುಸಿದು ಬಿದ್ದಿರುವಂತದ್ದು. ಇದು ಮಂಡಲೆ ಹಾಗೂ ಮಯನ್ಮಾರ್ನ ಪ್ರಮುಖ ನಗರ ಯಾನ್ಗಾಂಗ್ಗೆ ಸಂಪರ್ಕವನ್ನ ಕಲ್ಪಿಸ್ತಾ ಇತ್ತು. ಈ ಭೀಕರವಾದ ಭೂಕಂಪದ ದೃಶ್ಯಗಳ ವಿಡಿಯೋನ ನೀವೀಗ ನೋಡ್ತಾ ಇದ್ದೀರಾ. ಈ ಒಂದು ಮಾಹಿತಿಯ ಬಗ್ಗೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.